ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಗೆ ನೀರಾವರಿ ವಿಷಯದಲ್ಲಿ ಅನ್ಯಾಯವಾಗಿದ್ದು ಸರಿಪಡಿಸುವಂತೆ ಹಕ್ಕೊತ್ತಾಯ ಮಂಡಿಸಲು ಗೌಡಗೆರೆ ಹೋಬಳಿ ನೀರಾವರಿ ಹಕ್ಕೊತ್ತಾಯ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಹೋಬಳಿಯ ಬಹುತೇಕ ಗ್ರಾಮಗಳ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸಲು ಭದ್ರಾ ಮೇಲ್ದಂಡೆ ಯೋಜನೆಯಡಿ ಅವಕಾಶವಿದ್ದರೂ ನಿರ್ಲಕ್ಷ್ಯ ಮಾಡಲಾಗಿದೆ. ಅಕ್ಟೋಬರ್ 6ರಂದು ಪಾದಯಾತ್ರೆ ನಡೆಸುತ್ತೇವೆ ಎಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ತಿಳಿಸಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಗಣೇಶ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಹೋಬಳಿಯ ನೀರಾವರಿ ಸೌಲಭ್ಯಕ್ಕಾಗಿ ನಿರಂತರ ಹೋರಾಟ ರೂಪಿಸಲು ಚರ್ಚಿಸಿ ಮಾತನಾಡಿದ ಅವರು, ತಾಲೂಕಿನ ಇತರೆ ಭಾಗಗಳ ಕೆರೆಗಳಿಗೆ ಭದ್ರಾವತಿ ಮೇಲ್ದಂಡೆ ಹಾಗೂ ಹೇಮಾವತಿ ಎತ್ತಿನಹೊಳೆ ಯೋಜನೆಗಳಡಿ ನೀರು ಹರಿಸಲು ನೀಲಾನಕ್ಷೆ ರೂಪಿಸಲಾಗಿದೆ. ಸದಾ ಬರದಿಂದ ತತ್ತರಿಸಿರುವ ಗೌಡಗೆರೆ ಹೋಬಳಿಯ ಭೂತಕಾಟನಹಳ್ಳಿ, ಮದ್ದಕ್ಕನಹಳ್ಳಿ, ಮೊಸರುಕುಂಟೆ, ಪುರ್ಲೆಹಳ್ಳಿ, ಗೌಡಗೆರೆ, ಹೊನ್ನೇನಹಳ್ಳಿ, ಬಾಲೇನಹಳ್ಳಿ, ಜಿ ಹೊಸಳ್ಳಿ, ಕಳುವಾರಹಳ್ಳಿ, ಮೇಲುಕೋಟೆ, ಬಂದಕುಂಟೆ ಮತ್ತು ಇತರೆ ಕೆರೆಗಳಿಗೆ ನೀರು ಹರಿಸಲು ಶಾಶ್ವತ ನೀರಾವರಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಇದಕ್ಕಾಗಿ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರಲು ಗೌಡಗೆರೆ ಹೋಬಳಿ ನೀರಾವರಿ ಹಕ್ಕೊತ್ತಾಯ ಸಮಿತಿ ತೀರ್ಮಾನಿಸಿದೆ. ಈ ದಿಶೆಯಲ್ಲಿ ಅಕ್ಟೋಬರ್ 6ರಂದು ತಾವರೆಕೆರೆಯಿಂದ ತಾಲೂಕು ಕೇಂದ್ರ ಶಿರಾ ಮಿನಿ ವಿಧಾನಸೌಧ ಬೃಹತ್ ಪಾದಯಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಗೌಡಗೆರೆ ಹೋಬಳಿಯ ಸಾರ್ವಜನಿಕರು ಅಕ್ಟೋಬರ್ 6ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪಾದಯಾತ್ರೆ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಲಾಯಿತು. ಈ ಸಭೆಯಲ್ಲಿ ರಾಜ್ಯ ಪಶುಪಾಲನಾ ಇಲಾಖೆ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಗೋಮು ನಾಗರಾಜು, ಎಪಿಎಂಸಿ ಮಾಜಿ ಅಧ್ಯಕ್ಷ ಶಿಶಿಧರ್ ಗೌಡ, ಹುಣಸೇಹಳ್ಳಿ ಶಿಶಿಧರ್, ಗೋಮಾರದಹಳ್ಳಿ ಪುಟ್ಟಸ್ವಾಮಿ, ರಂಗನಹಳ್ಳಿ ಸದಾನಂದಗೌಡ, ಮನೋಹರ್ ನಾಯಕ್ ಮತ್ತು ಸುತ್ತಮುತ್ತಲಿನ ರೈತ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಎಚ್ಚೆತ್ಕೊಂಡ್ರೆ ಏನಂದ್ರೆ ಟೈಮು ಕಡಿಮೆ ಇದೆ. ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ನಾವೇನ್ ಮಾಡ್ಬೇಕಾ, ಅರ್ಜೆಂಟ್ ಏನ್ ಮಾಡ್ಬೇಕು. ಈಗ ಯಾರು ಹೇಳಿರೋ ಜಯಚಂದ್ರ ಅವ್ರಿಗೆ 2 ವರ್ಷ 3 ವರ್ಷ ಕಾಲ ಐತೆ ಅಂತ. ಇವತ್ತು 10 ವರ್ಷದಿಂದ ನಾವು ಇದು ಮಾತಾಡ್ಕೊಂಡಿದ್ರೆ ಇವತ್ತು ಇಷ್ಟೊಳಗಡೆ ಅವರು ಬರೋದು ಗಂಗಾ ಪೂಜೆ ಮಾಡೋರು, ಮತ್ತೆ ಇನ್ನೊಬ್ರು ಯಾರೋ ಶಾಸಕರು ಇರ್ತಿದ್ರು. ಇವತ್ತು ಯಾರಾಗಿರ್ಲಿ ಸಂತೋಷ ನನಗೆ, ಹೌದು ತಾನೆ. ಇಷ್ಟೊಂದೆಲ್ಲ ಬಿಟ್ಬಿಟ್ಟು ನಾವು ಅವಶ್ಯ ಮಾಡ್ಬೇಕು. ಇವತ್ತು ಮುಂದಿನ ಏನ್ ಮಾಡ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನಾಳೆ ಮಂಗಳವಾರನ ಮಾಡೋಣ, ಬುಧವಾರ ಮಾಡೋಣ, ಅದು ಬೇಕಿಲ್ಲ, ಮಾತಾಡೋಣ. ಇನ್ನು ಕೂತ್ಕೊಂಡು ನಮ್ಮ ಹೋಗ್ಲಿಕ್ಕೆ ಹೇಳ್ತಿರೋರು ಅವರೆಲ್ಲರೂ ತಿಳ್ಕೊಂಡು ನಾನು ಎಲ್ಲರಿಗಿನ್ನೂ ಚಿಕ್ಕೋನಪ್ಪ, ಅದಂತೂ ಸತ್ಯ. ನನಗೆ 28 ವರ್ಷ. ಇವಾಗ ನನಗೆ ವಿಷಯನೇ ಗೊತ್ತಿಲ್ಲ. ಯಾರೋ ನಮ್ಮೂರಲ್ಲಿ ಕರೆದ್ರು ಹೋಗ್ಬೇಕಂತ ಅಂತ ತಿಳ್ಕೊಂಡೆ ನಾನು ನಮ್ಮೂರಿನ ಮ್ಯಾಪ್ ಇಟ್ಕೊಂಡೇ ಬಂದೆ. ಇಲ್ಲಪ್ಪ ನಮ್ಮೂರಿಗೆ ನಾನು ತರಲೇಬೇಕು, ನಮ್ಮ ಶತಾಯ ಗತಾಯ. ಇವತ್ತು ಬರಲಿಲ್ಲ ಅಂದ್ರೆ ಇನ್ನು 15 ದಿವಸ ಬಿಟ್ಟಾರು ಬರ್ತೈತೆ, 15 ವರ್ಷ ಬಿಟ್ಟಾರು ಬರ್ಬೋದು. ಇವತ್ತು ಟ್ರೈ ಮಾಡಿರಿ. ಇವತ್ತು ಅದೇ ಮೊದಲೂರವರು ಎಷ್ಟು ವರ್ಷದಿಂದ ಟ್ರೈ ಮಾಡ್ಕೊಂಡು ಎಷ್ಟೊತ್ತಿಂದ ಮಾಡ್ಯಾರ ಅಂತ ಗೊತ್ತಿದೆ ನಿಮಗೆ. ಈಗ ಮಂಗಳವಾರ 6ನೇ ತಾರೀಕು ಎಲ್ಲ 8 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ ತಾವರೆಕೆರೆ ಬರಬೇಕು. ಎಲ್ಲ ಊರುಗಳಿಂದ ಆ ಭಾಗದ ಲೀಡ್ರುಗಳು ಅದು ಜವಾಬ್ದಾರಿ ತಗೊಂಡು ಮಿನಿಮಮ್ ಒಂದು 3,000 ರಿಂದ 4,000 ಜನ ಸೇರಿಸ್ಬೇಕು. ಹಾಗೇನೆ ನೀವೆಲ್ಲ ಆ ಭಾಗದ ಮುಖಂಡರುಗಳು ನೀವು ಅಲ್ಲಿ ನೋಡಿಕೊಂಡು ಜನ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಈ ಪ್ರತಿಭಟನೆ ಇದೇನು ನಮ್ಮ ನೀರಾವರಿ ಹಕ್ಕೊತ್ತಾಯ ಐತಲ್ಲ ಅದಕ್ಕೆ ಎಲ್ಲ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಆ ಭಾಗದ ಮುಖಂಡರುಗಳು ಎಲ್ಲರೂ ಕರ್ಕೊಂಬರೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ನೀವು ಇಲ್ಲಿ ಕರ್ಕೊಂಬರ್ಬೇಕು. ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿ ನೋಡ್ತೀವಿ. ದಿನಾಂಕ 6/10/2025 ಮಂಗಳವಾರ, ಮುಂದಿನ ತಿಂಗಳು ಮಂಗಳವಾರ ಒಂದೊಂದು ಬೆಳಿಗ್ಗೆ 8 ಗಂಟೆಗೆ ಇದೇ ದೇವಸ್ಥಾನದಿಂದ ಇಲ್ಲಿಂದನೇ ಜಾಥಾ ಮಾಡೋದು ಪಾದಯಾತ್ರೆ.